ಅಕ್ಕನಿಗೆ ಚಾನ್ಸ್ ಕೊಟ್ಟು ಗೆಲ್ಲಿಸಿದ ಪ್ರತಾಪ್ ಅವರು ಸಂಗೀತ ಅವರಿಗೆ ಚಾನ್ಸ್ ಕೊಟ್ಟು ಆಡಿಸ್ತಾರೆ. ಎಲ್ಲೋ ಒಂದು ಕಡೆ ಸಂಗೀತ, ವಿನಯ್, ಕಾರ್ತಿಕ್ 3 ಜನ ಚಾನ್ಸ್ ಸಿಕ್ಕಿಲ್ಲ ಅಂತ ತುಂಬ ಹೇಳ್ತಾನೆ ಇರ್ತಾರೆ. ಆದರೆ ಪ್ರತಾಪ್ ಅವರು ಅವರ ಸರದಿ ಬಂದಾಗ ಸಂಗೀತ ಅವರಿಗೆ ಚಾನ್ಸನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ವರ್ತೂರ್ ಸಂತೋಷ್ ಅವರಿಗೂ ಕೂಡ, ಹಳ್ಳಿಕಾರ್ ಸಂತೋಷ್ ಅವರಿಗೂ ಕೂಡ ಚಾನ್ಸ್ ಕೊಟ್ಟು ಪ್ರತಾಪ್ ಅವರು ಕೃತಜ್ಞತೆಯನ್ನು ಮೆರೀತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮತ್ತೊಂದು ಕಡೆ ನಮ್ರತಾ ಅವರಿಗೂ ಕೂಡ ಚಾನ್ಸ್ ಕೊಟ್ಟು ನಮ್ರತಾ ಅವರನ್ನು ದೀದಿ ಅಂತ ತುಂಬಾ ಇದು ಮಾಡ್ತಾರೆ ಪ್ರತಾಪ್ ಅವರು. ಅದು ಯಾಕಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ನಮ್ರತಾ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸಿದ್ರೆ ತಪ್ಪಾಗೋದಿಲ್ಲ. ಆದರೆ ನಮ್ರತಾ ಅವರು ವಿನಯ್ ಅವ್ರ ಜೊತೆನಲ್ಲೂ ತುಂಬ ಚೆನ್ನಾಗಿದ್ದಾರೆ. ಅದೇ ರೀತಿ ಪ್ರತಾಪ್ ಅವರು ಕೂಡ ನಮ್ರತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ಒಂದು ಕಡೆ ಇಬ್ಬರು ಟಾಪ್ ಸ್ಪರ್ಧಿಗಳ ಜೊತೆಯಲ್ಲಿ ತುಂಬಾ ಒಳ್ಳೆ ಬಾಂಧವ್ಯವನ್ನು ಹೊಂದಿದ್ದಾರೆ ನಮ್ರತಾ ಅವರು ಅಂತ ಅನಿಸುತ್ತೆ. ಒಂದು ಕಡೆ ಕಾರ್ತಿಕ್ ಅವ್ರ ಜೊತೆನಲ್ಲೂ ಚೆನ್ನಾಗಿದ್ದಾರೆ. ಸೊ ನಮ್ರತಾ ಅವರ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಿನ್ನೆ ಕಾರ್ತಿಕ್ ಅವರು ತನಿಷಾ ಅವರನ್ನು ನಾಮಿನೇಟ್ ಮಾಡಿದರೂ ಕೂಡ ತನಿಷಾ ಅವರು ಕಾರ್ತಿಕ್ ಅವರಿಗೆ ಒಂದು ಗ್ಯಾರಂಟಿ ಇರಲ್ಲ ತನಿಷಾ ಅವರು ನಮ್ಮನ್ನು ಆಡಿಸ್ತಾರೆ ಅಂತ. ಆದರೆ ಕಾರ್ತಿಕ್ ಅವರನ್ನು ಆಡಿಸೋದಕ್ಕೆ ಡಿಸೈಡ್ ಮಾಡ್ತಾರೆ ತನಿಷಾ ಅವರು. ಆದರೆ ಎಲ್ಲೋ ಒಂದು ಕಡೆ ಅದೃಷ್ಟ ಕೈ ಕೊಡುತ್ತೆ. ಅಲ್ಲಿ ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ ಅವರನ್ನು ಹೊರಗಡೆ ಇಟ್ಟು ತಾವು ಆಡೋದಕ್ಕೆ ಬಂದುಬಿಡ್ತಾರೆ. ಇದೇ ನೋಡಿ, ಅಲ್ಲಿ ತನಿಷಾ ಅವರು ಚಾನ್ಸ್ ಕೊಟ್ಟರೂ ಕೂಡ ಕಾರ್ತಿಕ್ ಅವರ ಕೈಯಲ್ಲೇ ಆಡೋದಕ್ಕಾಗಲ್ಲ. ಆಗ ವಿನಯ್ ಅವರು ಕೂಡ ಬಾ ವಾಪಸ್ ಬಾ ಅಂತ ಅಲ್ಲಿ ಜೋಕ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ವಿನಯ್ ಅವರು ಆಡೋದಕ್ಕೆ ಅಂತ ಹೋಗಿರ್ತಾರೆ. ಆಗ ತನಿಷಾ ಅವರು ವಿನಯ್ ಅವರನ್ನು ಕರೆದು ಅದೇ ರೀತಿಯಲ್ಲಿ ವಾಪಸ್ ಕೂರಿಸ್ಬಿಡ್ತಾರೆ. ಸೊ ಇಬ್ಬರು ಗೆಳೆಯರು ಕೂಡ ಆಡೋದಕ್ಕೆ ಅಂತ ಹೋಗಿ ವಾಪಸ್ ಬಂದಂಗೆ ಆಗುತ್ತೆ. ಆದರೆ ಅಲ್ಲಿ ವರ್ತೂರ್ ಸಂತೋಷ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಾಕಷ್ಟು ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಹಳ್ಳಿಕಾರ್ ಸಂತೋಷ್ ಅವರೇ ಟಾಪಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಪ್ರತಾಪ್ ಅವರು ಕೊಟ್ಟಂಥ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ಸಂಗೀತ ಅವರು ಸದ್ಯಕ್ಕೆ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಪ್ರತಾಪ್ ಅವರು 140 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿ ಇದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಇನ್ನು ಬಹುಶಃ ಸಂಗೀತ ಅವರಿಗೆ ಮತ್ತೊಂದು ಅವಕಾಶ ಇದೆ. ಆಗ ಸಂಗೀತ ಅವರು ಪ್ರತಾಪ್ ಅವರನ್ನು ಆಡಿಸ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಆಗ ನೋಡಿದ್ರೆ ಹಳ್ಳಿಕಾರ್ ಸಂತೋಷ್, ಸಂಗೀತ ಮತ್ತು ಪ್ರತಾಪ್ ಈ 3 ಜನಕ್ಕೆ ಗೆಲ್ಲೋ ಅವಕಾಶ ಸ್ವಲ್ಪ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಯಾರು ಈ ಟಾಸ್ಕನ್ನು ಗೆದ್ದು ಫಿನಾಲೆಗೆ ಮೊದಲು ಹೋಗ್ತಾರೆ ಅಂತ. ವೋಟಿಂಗ್ನ ಪ್ರಕಾರ ನೋಡಿದ್ರೆ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ಸ್ ಇದೆ. ಸೊ ಪ್ರತಾಪ್ ಅವರು ಈ ಟಾಸ್ಕನ್ನು ಗೆಲ್ಲದೇ ಇದ್ದರೂ ಕೂಡ ಟಾಪ್ 5ಅಲ್ಲಿ ಇರ್ತಾರೆ. ಸಂಗೀತ ಅವರು ಟಾಪ್ 5ಅಲ್ಲಿ ಇರ್ತಾರೆ. ಹಾಗೆ ವಿನಯ್ ಅವರು ಕೂಡ ಟಾಪ್ 5ಅಲ್ಲಿ ಇರ್ತಾರೆ ಅಂತಲೇ